ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ವಚನಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯ ವಚನ, ವೇಷದಲ್ಲಿ ಭಕ್ತನಾದರೇನು, ವೇಷದಲ್ಲಿ ಮಹೇಶನಾದರೇನು, ಗುಣವಿಲ್ಲದನ್ನಕ್ಕ. ಅಂದರೆ ನಾವು ಯಾವ ವೇಷವನ್ನು, ಅಂದರೆ ವೇಷ ಅಂತಂದರೆ ಇಲ್ಲಿ ಡ್ರೆಸ್ಸು, ಯಾವ ಡ್ರೆಸ್ ಹಾಕ್ಕೊಂಡ್ರೂ ಅದು ಆಗೋದಿಲ್ಲ. ಅದು ಶಿವನ ಡ್ರೆಸ್ ಆಗಿರ್ಬೋದು, ಅಥವಾ ನಾವು ಏನೇ ಮುಂದೆ ಏನು ತೋರಿಸ್ಕೋತೀವೋ, ಡ್ರೆಸ್ ಒಂದೇ ಅಲ್ಲ, ನಮ್ಮನ್ನು ನಾವು ಹೇಗೆ ತೋರಿಸ್ಕೋತೀವೋ ಅದು ನಿಜ ಅಲ್ಲ. ಗುಣವಿಲ್ಲದಿದ್ದರೆ ನಾವು ಮುಂದೆ ಜನರ ಮುಂದೆ ತೋರಿಸ್ಕೊಳ್ಳೋದು ಏನೂ ಅರ್ಥ ಇಲ್ಲ ಅಂತ ಈ ವಚನದ ಅರ್ಥ. ಚಂದ ಸುವರ್ಣವ ತಂದು ಕಾಸಿ ಬಡಿದರೆ ನೊಂದೆನೆಂದು ಕಳಂಕ ಹಿಡಿದಿತ್ತೆ ಅಯ್ಯ. ಚಂದವಾಗಿರುವ ಚಿನ್ನವನ್ನು ತಂದು ನೀನು ಕಾಯಿಸ್ಬಿಟ್ಟು ಚೆನ್ನಾಗಿ ಬಡಿದ್ರೆ ಅದು ನನಗೆ ನೋವಾಯಿತು ಅಂತ ಅದ್ರ ಶೇಪ್ನ ಚೇಂಜ್ ಮಾಡ್ಕೊಳ್ದೇ ಇರುತ್ತಾ, ಅದನ್ನು ಬೇರೆಯಾಗಿ ಪರಿವರ್ತನೆ ಮಾಡ್ಕೊಳ್ದೇ ಇರುತ್ತಾ, ನನಗೆ ನೋವಾಗತ್ತೆ ಅಂತ ಹೇಳುತ್ತಾ ಅದು. ಅದೇ ರೀತಿ ಒಳ್ಳೆಯ ಗುಣ ಬರಬೇಕಂದ್ರೆ ಕಷ್ಟಗಳನ್ನು ನಾವು ಸಹಿಸಿಕೊಳ್ಳೇಬೇಕು ಅಂತ ಈ ವಚನದ ಅರ್ಥ. ಮುಂದಿನ ವಚನ, ಬೇವಿನ ಮರದಡಿಯಲ್ಲಿ ಕುಳಿತು ಬೆಲ್ಲವ ಮೆದ್ದಡೆ ಕಹಿ ಅಪ್ಪುದೆ. ಬೇವಿನ ಮರದ ಕೆಳಗೆ ಕೂತ್ಕೊಂಡು ಬೆಲ್ಲವ ತಿಂದರೆ ಕಹಿ ಆಗೋದಕ್ಕೆ ಸಾಧ್ಯನಾ? ಬೆಲ್ಲವನ್ನು ತಿಂತಾ ಇದೆಯಾ ಅಷ್ಟೇ ನೀನು. ಬೇವಿನ ಮರದ ಕೆಳಗಡೆ ಕೂತ್ಕೊಂಡ್ರೂ ಆ ಬೇವಿನ ಕಹಿ ಅಂತೂ ಅದರಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಗುಣ ತುಂಬ ಮುಖ್ಯವಾಗುತ್ತೆ. ನಾವೆಲ್ಲಿದ್ದೀವಿ ಅಂತಲ್ಲ, ನಮ್ಮ ಗುಣವೇ ಎಲ್ಲದಕ್ಕಿಂತ ಮುಖ್ಯವಾಗತ್ತೆ ಅಂತ. ಬನ್ನಿ ಈಗ ಕೊನೆಯ ವಚನ ಯಾವುದು ಅಂತ ನೋಡೋಣ. ಶುನಕ ಭಕ್ತನಾದರೆ ಮೂಳೆ ಮಾಂಸವ ತಿಂಬುದ ಮಾಂಬುದೆ. ಶುನಕ ಅಂದರೆ ನಾಯಿ ಭಕ್ತನಾಗ್ಬಿಟ್ರೆ ಅದು ಮೂಳೆ ಮಾಂಸವನ್ನು ತಿನ್ನುವುದನ್ನು ಬಿಡುವುದಾ? ಇಲ್ಲ ತಾನೇ. ಆ ಗುಣಗಳನ್ನು ಕೆಲವರು ಬಿಟ್ಟು ಕೊಡೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್.